ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಆರಾಮವಾಗಿ ಇದ್ದೀರಾ ಎಂದು ನಂಬುತ್ತಾ ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಕನ್ನಡದಲ್ಲಿ ಒಂದು ಮಾತಿದೆ, ಮಾಡಿದ್ದುಣ್ಣೋ ಮಾರಾಯ. ಹೌದು, ನಾವು ಮಾಡಿದ ಕರ್ಮದ ಫಲವೇ ನಮ್ಮ ಜೀವನಕ್ಕೆ ದಾರಿ. ಒಳ್ಳೆಯ ಕರ್ಮಗಳನ್ನು ಮಾಡಿದರೆ ಒಳ್ಳೆಯ ಫಲ, ಹಾಗೆಯೇ ಕೆಟ್ಟ ಕರ್ಮಗಳನ್ನು ಮಾಡಿದರೆ ಕೆಟ್ಟ ಫಲ. ಇದಕ್ಕೆ ಪೂರಕವಾಗಿ ಮಹಾಭಾರತದಲ್ಲಿ ಬರುವಂತಹ ಕತೆ ಕೇಳಿ. ದುರ್ಯೋಧನನ ಸಭೆ. ದ್ರೌಪದಿಯ ಕೂದಲನ್ನು ಎಳೆದುಕೊಂಡು ಬಂದ ದುಶಾಸನ ಅವಳ ಸೀರೆಯನ್ನು ಎಳೆಯುವ ಪ್ರಯತ್ನದಲ್ಲಿದ್ದ. ಅವಳು ಮೊಟ್ಟ ಮೊದಲು ಸಹಾಯಕ್ಕಾಗಿ ನೋಡಿದ್ದು ತನ್ನ ಪತಿಗಳಾದ ಪಂಚ ಪಾಂಡವರ ಕಡೆ. ಆದರೆ ಆಗಲೇ ಗುಲಾಮರಾಗಿ ಬಿಟ್ಟಿದ್ದ ಅವರಿಂದ ತಲೆ ತಗ್ಗಿಸಿ ನಿಲ್ಲುವುದು ಹೊರತು ಬೇರೇನೂ ಮಾಡಲಾಗಲಿಲ್ಲ. ಅಂತೆಯೇ ಸಭೆಯಲ್ಲಿದ್ದ ಗುರು ಹಿರಿಯರು ಯಾರೂ ಮಿಸುಕಾಡಲಿಲ್ಲ. ಕೊನೆಯದಾಗಿ ಶ್ರೀಕೃಷ್ಣನನ್ನು ಸ್ತುತಿಸಿ, ನೀನಿಲ್ಲದೆ ನನ್ನನ್ನು ಈ ವಿಪತ್ತಿನಿಂದ ಪಾರು ಮಾಡುವವರು ಯಾರು ಎಂದು ಮನಪೂರ್ವಕವಾಗಿ ಬೇಡಿಕೊಳ್ಳುತ್ತಾಳೆ. ಶ್ರೀಕೃಷ್ಣನ ದಯೆ ಇಲ್ಲವಾಗಿ ದ್ರೌಪದಿ ತನ್ನ ಎರಡೂ ಕೈಗಳನ್ನು ಮೇಲೆತ್ತಿ ಬೇಡಿಕೊಳ್ಳುತ್ತಾಳೆ. ಆಗ ಶ್ರೀಕೃಷ್ಣನೇ ಅವಳಿಗೆ ಅನುಗ್ರಹ ಮಾಡುತ್ತಾನೆ. ದ್ರೌಪದಿಯ ಸೀರೆ ಅಕ್ಷಯವಾಗುತ್ತದೆ. ಶ್ರೀಕೃಷ್ಣ, ಸ್ವಾಮಿಯೇ, ನೀನೇ ನನ್ನ ಮಾನವನ್ನು ರಕ್ಷಿಸಿದೆ, ನಿನಗೆ ನಾನು ಹೇಗೆ ಕೃತಜ್ಞತೆ ಸಲ್ಲಿಸಲಿ ಎಂದು ಬೇಡಿಕೊಳ್ಳುತ್ತಾಳೆ. ಆಗ ಅದೃಶ್ಯದಲ್ಲಿ ಶ್ರೀಕೃಷ್ಣ ಅವಳ ಕಿವಿಯ ಬಳಿ ಬಂದು ಹೇಳುತ್ತಾನೆ, ದೇವರೆಂದು ನೀನು ನಂಬಿದ ನನ್ನ ದಯೆಯೇನೂ ನಿಜವೇ, ಆದರೆ ಅದಷ್ಟೇ ಅಲ್ಲ, ನೀನು ಮಾಡಿದ ಪುಣ್ಯ ಕಾರ್ಯದ ಫಲವೂ ಇದಕ್ಕೆ ಕಾರಣ. ನೀನು ಈ ಹಿಂದೆ ಯಾರಿಗಾದರೂ ಬಟ್ಟೆಯನ್ನು ದಾನ ಮಾಡಿದ್ದೀಯಾ ಹೇಳು. ಮಹಾರಾಣಿಯಾದ ದ್ರೌಪದಿ ಎಷ್ಟೆಷ್ಟೋ ಜನರಿಗೆ ವಸ್ತ್ರದಾನ ಮಾಡಿರಬಹುದು. ಅದನ್ನು ಅವಳು ಲೆಕ್ಕವಿಟ್ಟಿದ್ದಾಳೆಯೇ? ಶ್ರೀಕೃಷ್ಣ ಹೇಳುತ್ತಾನೆ, ಕೇವಲ ದಾನವಾದರೆ ಸಾಲದು, ಸತ್ಪಾತ್ರ ದಾನವಾಗಬೇಕು. ತೀರಾ ಅಗತ್ಯವಿರುವವರಿಗೆ ನೀನು ಅಂಬರವನ್ನು ದಾನ ಮಾಡಿರಬೇಕು, ನೆನಪು ಮಾಡು. ದ್ರೌಪದಿ ತನ್ನ ಬಾಲ್ಯದ ದಿನಗಳೆಡೆಗೆ ಹೋಗುತ್ತಾಳೆ. ಪಾಂಚಾಲ ದೇಶದ ನದಿಯ ಬದಿಯಲ್ಲಿ ಆಟವಾಡುತ್ತಿರುವಾಗ ಆ ನದಿಯಲ್ಲಿ ಓರ್ವ ಸನ್ಯಾಸಿ ಸ್ನಾನ ಮಾಡುತ್ತಿರುತ್ತಾನೆ. ಅವನ ಕೌಪೀನ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗಿರುತ್ತದೆ. ಎಲ್ಲರೂ ನಗುತ್ತಾರೆ, ಆದರೆ ದ್ರೌಪದಿ ಹಾಸ್ಯ ಮಾಡಲಿಲ್ಲ. ತನ್ನ ಪೀತಾಂಬರವನ್ನು ಹರಿದು ಒಂದು ಅಂಶವನ್ನು ಸನ್ಯಾಸಿಯೆಡೆಗೆ ಎಸೆಯುತ್ತಾಳೆ. ಸನ್ಯಾಸಿ, ನಿನಗೆ ಒಳ್ಳೆಯದಾಗಲಿ ಮಗಳೇ ಎಂದು ಆಶೀರ್ವಾದ ಮಾಡುತ್ತಾನೆ. ದ್ರೌಪದಿ ತನ್ನ ಮನಸ್ಸಿನಲ್ಲಿ ಅದನ್ನು ನೆನಪಿಸಿಕೊಂಡಾಗ ಶ್ರೀಕೃಷ್ಣ ನಗುತ್ತಾ ಹೇಳುತ್ತಾರೆ, ಕೊಟ್ಟಿದ್ದೇ ಸಿಗುವುದು, ಕೊಡದಿರುವುದು ಅಲ್ಲ. ಈ ಕತೆ ಎಷ್ಟು ಅರ್ಥಗರ್ಭಿತವಾಗಿದೆಯಲ್ವೇ? ಇದರ ನೀತಿ ನಿಮಗೀಗ ತಿಳಿಯಿತು ಎಂದು ಭಾವಿಸುತ್ತೇನೆ. ಭಗವದ್ಗೀತೆಯ 2ನೇ ಅಧ್ಯಾಯದ 47ನೇ ಶ್ಲೋಕ ಹೀಗೆ ಹೇಳುತ್ತದೆ, ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತು ಭೂರ್ಮಾಯಾತೆ ಸಂಗೋಸ್ತ್ವ ಕರ್ಮಣಿ. ಎಂದರೆ ಕರ್ಮಣ್ಯೇ ವಾಧಿಕಾರಸ್ತೆ, ಕರ್ಮವನ್ನು ಮಾಡುವುದರಲ್ಲಿ ಮಾತ್ರವೇ ನಿನಗೆ ಅಧಿಕಾರವಿದೆ. ಮಾ ಫಲೇಶು ಕದಾಚನ ಎಂದರೆ ಅದರ ಫಲಿತಾಂಶದಲ್ಲಿ ಎಂದಿಗೂ ನಿನಗೆ ಅಧಿಕಾರವಿಲ್ಲ. ಮಾ ಕರ್ಮ ಫಲ ಹೇತು ಭೂರ್ಮಾಯ, ಕರ್ಮದ ಫಲಕ್ಕೆ ನೀನೇ ಕಾರಣನಾಗಬೇಡ, ಫಲವನ್ನು ಅಪೇಕ್ಷಿಸಿ ಕೆಲಸ ಮಾಡಬೇಡ ಎಂದು. ತೇ ಸಂಗೋಸ್ತ್ವ ಕರ್ಮಣಿ ಎಂದರೆ ಕರ್ಮ ಮಾಡದೆಯೂ ಇರಬೇಡ, ಅಂದರೆ ಸೋಮಾರಿತನ ಬೇಡ ಎಂದು. ಇದರ ಮುಖ್ಯ ತಾತ್ಪರ್ಯ, ನಮ್ಮ ಕರ್ಮ ಶುದ್ಧವಾಗಿದ್ದರೆ ದೇವರು ನಮ್ಮನ್ನು ಯಾವ ಸ್ಥಿತಿಯಲ್ಲಿಯೂ ಕೈ ಬಿಡುವುದಿಲ್ಲ. ಹಾಗಾದರೆ ಇಂದಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತಾ ವಿಡಿಯೋಗೆ ಪೂರ್ಣ ವಿರಾಮ ಹಾಕುತ್ತಿದ್ದೇನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಹಾಗೆಯೇ ಥಾಟ್ಸ್ ಅನ್ಫಿಲ್ಟರ್ಡ್ ಬೈ ಪ್ರಜ್ಞಾ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಸರ್ವೇ ಜನಃ ಸುಖಿನೋ ಭವಂತು.